ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಹರಿಹರ ಬರೆದಿರುವಂತಹ ದೇವನೊಲಿದನ್ ಕುಲವೇ ಸತ್ಕುಲಂ ಅನ್ನುವಂತಹ ಒಂದು ರಗಳಿಯನ್ನು ಕುರಿತು ಮಾತನಾಡ್ತಾ ಇದ್ವಿ. ಅಂದರೆ ದೇವನೊಲಿದನ್ ಕುಲವೇ ಸತ್ಕುಲಂ ಅನ್ನುವಂತಹ ಈ ಒಂದು ಕಾವ್ಯ ಭಾಗವನ್ನು ಹರಿಹರ ಬರೆದಿರುವ ಮಾಧರ ಚನ್ನನ ರಗಳೆ ಅನ್ನುವಂತಹ ಒಂದು ರಗಳಿಂದ ನಿಮಗೆ ಈ ಭಾಗವನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕಳೆದ ತರಗತಿಯಲ್ಲಿ ನಾವು ಮಾತನಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ನಾವು ಹರಿಹರನ ಪರಿಚಯ ಮತ್ತು ಅವನು ಹೇಳಿರುವಂತಹ ಇದರ ಸಂಪೂರ್ಣ ಆಶಯವನ್ನು ನಾವು ಚರ್ಚಿಸ್ತಾ ಇದ್ವಿ. ಅದರ ಜೊತೆಗೆ ಒಂದಿಷ್ಟು ಕಾವ್ಯ ಭಾಗವನ್ನು ನಾವು ಅರ್ಥ ಮಾಡಿಕೊಂಡಿದ್ವಿ ಅಂತ ಅನಿಸುತ್ತೆ. ನೋಡಿ, ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ರುಜಕ್ಕೆ ನಿಜ ಸುಖ ನಿವಾಸವದು. ಬೆಳೆಯಿಲ್ಲದ ಇಳೆಯಿಲ್ಲ, ಬನವಿಲ್ಲದ ಊರಿಲ್ಲ, ನೆಳಲ ತಂಪಿಲ್ಲದ ಆರವೇ ಇಲ್ಲ, ಎಡೆಯಿಲ್ಲ. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳ್ ಆ ದೇಶದೊಳು ಹರಭಕ್ತಿ ರಸದಂತೆ, ಧರಣಿ ತಳಕ್ಕೆ ಅಮೃತ ವಿಮಲ ವಾರಿದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನೆಂಬ ನೃಪಂ. ಇದರಲ್ಲಿ ನಾವು ಒಂದು ಅರ್ಧ ಭಾಗ ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ವಿ. ಏನು ಅಂತಂದರೆ, ಶ್ರೀ ಶಿವನ ಅಂತಂದರೆ ಮಂಗಳಕರವಾದಂತಹ ಶಿವನ ಸಜ್ಜೆ ಎನಿಸುವ, ಅಂದರೆ ಹಾಸಿಗೆ ಎನಿಸುವ ಅಥವಾ ಅವನು ವಾಸ ಮಾಡುವಂತಹ ಸ್ಥಳ ಎನಿಸುವಂತಹ, ಅವನು ವಾಸ ಮಾಡುವಂತಹ ಸ್ಥಳ, ಜಾಗ ಎನಿಸುವಂತಹ ಚೋಳ ದೇಶವದು. ಆ ಚೋಳ ದೇಶವು ಈಶ ಭಕ್ತ ರುಜಕ್ಕೆ, ಅಂದರೆ ಶಿವನ ಭಕ್ತ ಸಮೂಹಕ್ಕೆ ನಿಜ ಸುಖ ನಿವಾಸವದು. ಅದು ಶಾಶ್ವತವಾದ ಆನಂದವನ್ನು ನೀಡುವ, ಸುಖವನ್ನು ನೀಡುವ, ಸಂತೋಷವನ್ನು ನೀಡುವ ಒಂದು ಮನೆಯಂತೆ ಇತ್ತು. ಬೆಳೆ ಇಲ್ಲದೆ ಇಳೆಯಿಲ್ಲ, ಬೆಳೆ ಇಲ್ಲದೆ ಇರುವಂತಹ ಭೂಮಿ ಇಲ್ಲ, ಬನವಿಲ್ಲದೆ ಇರುವಂತಹ ಊರು ಇಲ್ಲ, ನೆಳಲ ತಂಪಿಲ್ಲದ ಆರವೇ ಇಲ್ಲದೆ ಎಡೆಯಿಲ್ಲ. ನೆರಳಿನ ತಂಪು ಇಲ್ಲದೆ ಇರುವಂತಹ ತೋಟಗಳು, ಅಲ್ಲಿ ಇಲ್ಲದೆ ಇರುವಂತಹ ಭೂಮಿಗಳು ಇಲ್ಲ ಅಥವಾ ಸ್ಥಳಗಳಿಲ್ಲ. ಎಡೆ ಇಲ್ಲ ಅಂತಂದರೆ ಸ್ಥಳ, ಜಾಗವಿಲ್ಲ ಅನ್ನುವಂಥ ಅರ್ಥ. ಅಂದರೆ ಶಿವನೇ ವಾಸ ಮಾಡಬಹುದಾದಂತಹ ಜಾಗ, ಶಿವನೇ ನೆಲೆಸಬಹುದಾದಂತಹ ಒಂದು ಸ್ಥಳದಂತಿರುವಂತಹ ದೇಶ ಅದು ಯಾವುದೋ ಚೋಳ ದೇಶ. ಅಂತಹ ಚೋಳ ದೇಶ ಈಶ ಭಕ್ತ ರುಜಕ್ಕೆ, ಅಂದರೆ ಈಶನ ಭಕ್ತರಾಗಿರುವಂತಹ ಶಿವನ ಭಕ್ತರೇನಿದ್ದಾರೆ, ಆ ಶಿವನ ಭಕ್ತ ಸಮೂಹಕ್ಕೆ ನಿಜ ಸುಖ ನಿವಾಸವಿದು, ನಿಜವಾಗಲೂ ಕೂಡ ಶಾಶ್ವತವಾದಂತಹ ಸುಖವನ್ನು ಅಥವಾ ಸಂತೋಷವನ್ನು ಉಂಟು ಮಾಡುವ ಒಂದು ಮನೆಯಂತೆ ಇತ್ತು. ಬೆಳೆ ಇಲ್ಲದೆ ಇಳೆಯಿಲ್ಲ, ಆ ಚೋಳ ದೇಶದಲ್ಲಿ ಬೆಳೆ ಇಲ್ಲದೆ ಇರುವಂತಹ ಭೂಮಿ ಇಲ್ಲ, ಬನವಿಲ್ಲದ ಊರಿಲ್ಲ, ಬನಗಳು ಇಲ್ಲದೆ ಇರತಕ್ಕಂತಹ ಊರಿಲ್ಲ, ನೆಳಲ ತಂಪಿಲ್ಲದ ಆರವೇ ಇಲ್ಲದೆ ಎಡೆಯಿಲ್ಲ. ತಂಪನ್ನು ಉಂಟು ಮಾಡುವಂತಹ ಆ ತೋಟಗಳು ಇಲ್ಲದ ಜಾಗವೇ ಇಲ್ಲ. ಅಂತಹ ಒಂದು ಚೋಳ ದೇಶದಲ್ಲಿ ಕಾವೇರಿ ಹರಿತಾ ಇದ್ದಾಳೆ. ಆ ಕಾವೇರಿ ಹೇಗೆ ಹರಿತಾ ಇದ್ದಾಳೆ ಅಂತಂದರೆ, ನೋಡಿ, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ. ಕಾವೇರಿಯನ್ನು ಮುಟ್ಟಿದರೆ ಸಾಕು, ಎಲ್ಲ ಪಾಪವನ್ನು ಕಳೆಯುವಂಥವಳಾಗಿದ್ದಳು. ಕಾವೇರಿ ಅಂದರೆ ಕಾವ ಪ್ಲಸ್ ಏರಿ, ಕಾವೇರಿ ಅನ್ನೋದನ್ನು ನಾವು ಬಿಡಿಸಿ ಹೇಳಿದ್ವಿ ಮೊನ್ನೆ. ಆ ಪದಗಳನ್ನು ಬಿಡಿಸಿ ಬರೆಯೋದು ಹೀಗೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ಕಾವೇರಿ ನೋಡಿ, ಕಾವೇರಿ ಕಾವ ಪ್ಲಸ್ ಏರಿ, ಹಾಗೆ ಸೋವೇರಿ ಸೋವ ಪ್ಲಸ್ ಏರಿ ಸೋವೇರಿ. ಕಾವೇರಿ ಅಂದರೆ ಕಾವೇರಿಯ ನದಿಯನ್ನು ಅಲ್ಲಿ ಸೋಕಿದರೆ ಸಾಕು, ಎಲ್ಲ ಪಾಪವನ್ನು ಕಳೆಯುವಂತಹ ಕಾವೇರಿ ಅಲ್ಲಿ ಚೋಳ ದೇಶದಲ್ಲಿ ಹರಿತಾ ಇದ್ದಾಳೆ.
ಹಾಗೆ ನೋಡಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಕಾವೇರಿ ಹರಿತಾ ಇದ್ದಾಳೆ, ಆಕೆ ಅಲ್ಲಿ ಸಕಲ ಅಂದರೆ ಎಲ್ಲವೂ, ಎಲ್ಲ ಸಸ್ಯಾಳಿಯಂ ಸಸ್ಯ ಸಮೂಹಕ್ಕೂ ಕೂಡ ಕಾವೇರಿ ಅಂದರೆ ನೀರನ್ನು ಉಣಿಸುತ್ತಿದ್ದಾಳೆ. ಕಾವೇರಿ ಅಲ್ಲಿ ಹರಿತಾ ಇರ್ತಕ್ಕಂತಹ ಆಕೆ ಕಾವೇರಿ ನೀರನ್ನು ಮುಟ್ಟಿದರೆ ಸಾಕು ಎಲ್ಲ ಪಾಪವನ್ನು ಕಳೆಯುವಂಥವಳು ಅಲ್ಲಿ ಹರಿತಾ ಇದ್ದಾಳೆ. ಹಾಗೆಯೇ ಕಾವೇರಿ ಸಕಲ ಸಸ್ಯ ಸಮೂಹಕ್ಕೂ ಕೂಡ ನೀರನ್ನು ಉಣಿಸುವಂಥವಳು ಆಗಿದ್ದಾಳೆ ಅನ್ನುವಂಥದ್ದು. ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದೀವಿ. ಮುಂದೆ ನೋಡೋಣ ಈಗ. ಅರಿದಳ್ ಆ ದೇಶದೊಳ್, ಅಂತಹ ದೇಶದಲ್ಲಿ ಅಂದರೆ ಆ ದೇಶದಲ್ಲಿ ಕಾವೇರಿಯು ಆ ದೇಶದಲ್ಲಿ ಹರಭಕ್ತಿ ರಸದಂತೆ, ದೇಶದೋಳ್ ಅರಿದಳ್ ಆ ದೇಶದೋಳ್, ಅರಿದಳು ಅರಿತಾ ಇದ್ದಾಳೆ ಆ ದೇಶದಲ್ಲಿ. ಹೇಗೆ ಅರಿತಾ ಇದ್ದಾಳೆ ಅಂದರೆ ಹರಭಕ್ತಿ ರಸದಂತೆ, ಶಿವನ ಭಕ್ತಿಯ ರಸದಂತೆ, ಶಿವನ ಭಕ್ತಿಯ ರಸದಂತೆ ಹರಿಯುತ್ತಿದ್ದಾಳೆ. ಧರಣಿ ತಳಕ್ಕೆ ಅಮೃತ ವಿಮಲ ವಾರಧಿಯಂತೆ, ಧರಣಿ ತಳಕ್ಕೆ ಭೂಮಂಡಲಕ್ಕೆ ಅಥವಾ ಭೂಮಿಗೆ ಅಮೃತ ವಿಮಲ ವಾರಧಿಯಂತೆ, ಅಮೃತದ ಶ್ರೇಷ್ಠವಾದ ಸಮುದ್ರದ ಹಾಗೆ, ಅಮೃತದ ಶ್ರೇಷ್ಠವಾದ ಶ್ರೇಷ್ಠವಾದ ವಾರಿಧಿ ಅಂದರೆ ಸಮುದ್ರ, ವಾರಿಧಿ ಅಂತಂದರೆ ಇಲ್ಲಿ ಸಮುದ್ರ, ವಾರಿಧಿ ಸಮುದ್ರ. ಧರಣಿ ತಳಕ್ಕೆ ಅಮೃತ ವಿಮಲ ವಾರಿಧಿಯಂತೆ ಅಂದರೆ ಭೂಮಂಡಲಕ್ಕೆ, ಧರಣಿ ಅಂತಂದರೆ ಭೂಮಿ, ಆ ಭೂಮಿಯ ತಳಕ್ಕೆ ಅಥವಾ ಭೂಮಂಡಲಕ್ಕೆ ಅಮೃತ ವಿಮಲ ವಾರಿಧಿಯಂತೆ, ಅಮೃತದ ಶ್ರೇಷ್ಠವಾದ ಸಮುದ್ರದ ಹಾಗೆ ಹರಿದಳ್ ಅಂದರೆ ಹರಿತಾ ಇದ್ದಾಳೆ ಆಕೆ ಇಲ್ಲಿ ಚೋಳ ದೇಶದಲ್ಲಿ ನೋಡಿ ಇನ್ನೊಂದು ಸರಿ. ಹರಿದಳ್ ಆ ದೇಶದೊಳ್ ಹರಭಕ್ತಿ ರಸದಂತೆ ಅಮೃತ ತಳಕ್ಕೆ ವಿಮಲ ವಾರಿಧಿಯಂತೆ, ಆ ದೇಶದಲ್ಲಿ ಹರಿತಾ ಇದ್ದಾಳೆ ಆ ನದಿ ಕಾವೇರಿ ನದಿ ಹರಿತಾ ಇದ್ದಾಳೆ. ಹೇಗೆ ಅಂದರೆ ಶಿವನ ಭಕ್ತಿಯ ರಸದಂತೆ ಹರಿತಾ ಇದ್ದಾಳೆ. ಧರಣಿನ ತಳಕ್ಕೆ ಅಂದರೆ ಈ ಭೂಮಂಡಲಕ್ಕೆ ಅಮೃತ ವಿಮಲ ವಾರಧಿಯಂತೆ, ಅಮೃತದ ಶ್ರೇಷ್ಠವಾದ ಸಮುದ್ರದ ಹಾಗೆ ಹರಿತಾ ಇದ್ದಾಳೆ. ಇಂತಪ್ಪ ದೇಶಮಂ ಪಾಲಿಸುವ ಅಂದರೆ ಇಂತಹ ದೇಶವನ್ನು ಪಾಲಿಸುವ ಅಂದರೆ ಯಾವಾಗಲೂ ಪಾಲಿಸುವ ಅಂತ ಕಾಯುವ, ಕಾಪಾಡುವ, ಆಳುವ ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ ಅಂದರೆ ಭೂಮಿಯ ಒಡೆಯ, ಇಂತಹ ದೇಶವನ್ನು ಆಳುವ ಒಡೆಯ. ಸಂತತಂ ಅಂದರೆ ನಿರಂತರವಾಗಿ, ಸಂತತಂ ಅಂದರೆ ಯಾವಾಗಲೂ ಅಥವಾ ನಿರಂತರವಾಗಿ. ಕರಿಕಾಲ ಚೋಳನೆಂಬ ಅಂದರೆ ಕರಿಕಾಲ ಚೋಳನು ಎನ್ನುವಂತಹ ನೃಪಂ ಅಂದರೆ ರಾಜ ಕರಿಕಾಲ ಚೋಳನೆಂಬ ರಾಜ ಈ ಭೂಮಿಯನ್ನು ಆಳುತ್ತಾ ಇದ್ದಾನೆ. ನೋಡಿ, ಇಂತಪ್ಪ ದೇಶಮಂ ಪಾಲಿಸುವ, ಇಂತಹ ದೇಶವನ್ನು ಆಳುವ, ಭೂಮಿಪಂ ಒಡೆಯ ಯಾರು ಅಂತಂದರೆ ಸಂತತಂ ಅಂದರೆ ನಿರಂತರವಾಗಿ ಯಾವಾಗಲೂ ಆಳ್ವಿಕೆ ಮಾಡಿಕೊಂಡು ಬರ್ತಾ ಇರುವಂತಹ ಕರಿಕಾಲ ಚೋಳನೆಂಬ ನೃಪಂ, ಕರಿಕಾಲ ಚೋಳ ಎನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಈ ಪದ್ಯದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾಗಿ ನೀವು ಅದನ್ನು ಗಮನಿಸ್ಬೋದು. ಏನು ಅಂದರೆ ಒಂದು ಸಂದರ್ಭಕ್ಕೆ ಕೇಳುತ್ತಾರೆ. ಏನು ಅಂದರೆ ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ ಅನ್ನುವಂತಹ ಒಂದು ಸಾಲು. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಈ ಮಾತನ್ನು ಕವಿ ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಅಲ್ಲಿ ಬರಿಬೇಕಾಗತ್ತೆ. ಕಾವೇರಿ ಅಂದರೆ ಈ ಚೋಳ ದೇಶದಲ್ಲಿ ಏನೇನು ಇದೆ ಏನೇನು ಇಲ್ಲ, ಅಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ
ಚೋಳ ದೇಶದಲ್ಲಿ ಕಾವೇರಿ ಅನ್ನುವಂತಹ ನದಿ ಕೂಡ ಹರಿತಾ ಇದ್ದಾಳೆ. ಆ ಕಾವೇರಿ ನದಿ ಎಂಥವಳು, ಆಕೆಯ ಮಹಿಮೆ ಏನು ಅನ್ನೋದನ್ನು ಕುರಿತು ಈ ಮಾತನ್ನು ಕವಿಯಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ನೀವು ಗಮನಿಸಿ ಬರಿಬೇಕಾಗುತ್ತೆ. ಹಾಗೆಯೇ ನೋಡಿ, ಒಂದು ಅಂಕದ ಪ್ರಶ್ನೆಯಲ್ಲಿ ಕೂಡ ನಿಮಗೆ ಕೇಳ್ತಾರೆ. ಏನು ಅಂತಂದರೆ, ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ನಿಮಗಿಲ್ಲಿ ಕೇಳಬಹುದು. ಇಲ್ಲಿ ಮೊದಲ ಸಾಲಿನಲ್ಲೇ ಇದೆ ನೋಡಿ, ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು ಅಂತ. ಅಂದರೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅಂದರೆ, ಸಜ್ಜೆ ಅಂತಂದರೆ ಇಲ್ಲಿ ನೆಲೆ ಅನ್ನುವ ಅರ್ಥ, ಅಥವಾ ಜಾಗ ಅಥವಾ ಸ್ಥಳ ಅನ್ನುವ ಅರ್ಥ. ಅಂದರೆ ಶಿವನು ವಾಸ ಮಾಡತಕ್ಕಂಥ ಒಂದು ಸ್ಥಳ ಅಂತ. ಇಲ್ಲಿ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅಂತಂದರೆ, ಶಿವನ ಭಕ್ತ ರಜಕ್ಕೆ. ಚೋಳ ದೇಶವು ಶಿವನ ಭಕ್ತ ಸಮೂಹಕ್ಕೆ ನೆಲೆಯಾಗಿತ್ತು ಅನ್ನುವಂಥದ್ದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಹಾಗೆಯೇ 2 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಇದೆ ಇಲ್ಲಿ. ಏನು ಅಂದರೆ, ಕಾವೇರಿ ನದಿಯ ಮಹಿಮೆ ಎಂತಹದ್ದು ನೋಡಿ, ಕಾವೇರಿ ನದಿಯ ಮಹಿಮೆ ಎಂಥದ್ದು ಅನ್ನೋದಕ್ಕೆ 2 ಸಾಲಿನಲ್ಲಿ ನಿಮಗೆ ಉತ್ತರ ಇದೆ. ಈ 2 ಸಾಲಿನಲ್ಲ ನೀವು ಉತ್ತರವನ್ನು ಬರೀಬೇಕು. ಕಾವೇರಿ ಮಹಿಮೆ ಏನು ಅಂತಂದರೆ, ಕಾವೇರಿ ಚೋಳ ದೇಶದಲ್ಲಿ ಹರಿತಾ ಇದ್ದಾಳೆ. ಏಕೆಂದರೆ ಹರಭಕ್ತಿ ರಸದಂತೆ ಹರಿತಾ ಇದ್ದಾಳೆ. ಆಕೆಯನ್ನು ಕಾವೇರಿ ನದಿಯನ್ನು ಸ್ಪರ್ಶಿಸಿದರೆ ಸಾಕು ಎಲ್ಲ ಪಾಪವನ್ನು ಕಳೆಯುವಂಥವಳು. ಹಾಗೆಯೇ ಸಕಲ ಸಸ್ಯ ಸಮೂಹಕ್ಕೂ ನೀರನ್ನು ಉಳಿಸುವಂಥವಳು. ಇದು ಕಾವೇರಿಯ ಮಹಿಮೆ ಅನ್ನುವಂಥದ್ದನ್ನು. ಹಾಗೆ ನಿಮಗೆ ಮುಂದುವರೆದು ನಾನು ಮತ್ತೆ ಚರ್ಚೆ ಮಾಡ್ತಾ ಹೋಗ್ತೇನೆ. ನೋಡಿ, ಮುಂದಕ್ಕೆ ನಾವು ಈಗ ಚರ್ಚೆ ಮಾಡೋಣ. ಮುಂದಿನ ಪದ್ಯ, ಆ ಚೋಳರಾಜನ್ ಒಪ್ಪುವ ರಾಜಧಾನಿಯೋಳ್ ವಾಚಮ ಅಗೋಚರವದು ಎಂದೆನಿಸಿದಂತಹ ಅವನಿಯೋಳ್ ನೋಡಿ, ಆ ಚೋಳರಾಜನು ಒಪ್ಪುವ ಅಂದರೆ ಶೋಭಿಸುವ ಅಥವಾ ಅವನಿಗೆ ತಕ್ಕಂತೆ ಒಪ್ಪುವಂತಹ, ಅವನಿಗೆ ತಕ್ಕಂತೆ ಹೊಂದಿಕೊಳ್ಳುವ ಅಥವಾ ಅವನಿಗೆ ತಕ್ಕಂತೆ ಇರುವ ಶೋಭಿಸುವ ರಾಜಧಾನಿಯಲ್ಲಿ ವಾಚಮ ಗೋಚರವದು ಅಂದರೆ ಮಾತಿನಿಂದ ವರ್ಣಿಸಲು ಅಸಾಧ್ಯವಾದುದು. ಅದು ಮಾತಿನಿಂದ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಆ ರಾಜಧಾನಿಯಲ್ಲಿ ಎನಿಸಿದಂಥ ಎನಿಸಿದಂತಹ ಆ ಭೂಮಿಯಲ್ಲಿ ಮಾತಿನಿಂದ ವರ್ಣಿಸಲು ಅಸಾಧ್ಯವಾದಂಥದ್ದು ಆ ರಾಜಧಾನಿಯಲ್ಲಿ. ಅಂದರೆ ಆ ಚೋಳರಾಜನು ಒಪ್ಪುವಂತಹ, ಆ ಚೋಳರಾಜನಿಗೆ ತಕ್ಕಂತೆ ಒಪ್ಪುವಂತಹ ಅಥವಾ ಅವನಿಗೆ ತಕ್ಕಂತೆ ಶೋಭಿಸುವಂತಹ ಅಂದರೆ ರಾಜಧಾನಿಯಲ್ಲಿ ಏನಿದೆ ಅಂತಂದರೆ, ವಾಚಮ ಅಗೋಚರವೆಂದೆನಿಸಿದ ಅಂದರೆ ಮಾತಿನಿಂದ ವರ್ಣಿಸಲು ಅಸಾಧ್ಯವಾದಂತಹ ಅವನಿಯೋಳ್ ಅಂದರೆ ಭೂಮಿಯಲ್ಲಿ ಮಾತಿನಿಂದ ವರ್ಣಿಸಲು ಅಸಾಧ್ಯವೆನಿಸಿದಂತಹ ಆ ಭೂಮಿಯಲ್ಲಿ ಜಾತಿ ಮಾಧಾರ ಚನ್ನನೆಂಬ ನಾಮಂ ತನಗೆ ಓತು ಮೆರೆದು ಇರ್ಪುದು ಅನ್ವರ್ಥವಾಗಿ ಮೆರೆದು ಉರ್ವೆರೆಗೆ
ಹಿರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬೀರದ ಇಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಗಮಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ನೆಡೆಗೊಂಡನ್ ಒಲಿದಂದು ಕಂಪಣದ ಉಲ್ಲ ಕಾಯಕವನೇ ಮರೆಮಾಡಿ ಎಂಪಿಂದೆ ಶಿವನನ್ ಅರ್ಚಿಸುತ್ತಿಪ್ಪನ್ ಒಡಗೂಡಿ ಜಾತಿ ಮಾದಾರ ಚೆನ್ನನೆಂಬ ನಾಮಂ ತನಗೆ ಓತು ಇರ್ಪುದು ಅನ್ವರ್ಥಮಾಗಿ ಮೆರೆದು ಉರ್ವರೆಗೆ ಅಂತ. ಜಾತಿ ಮಾದಾರ ಚೆನ್ನನೆಂಬ ನಾಮ ಅಂದರೆ ಜಾತಿಯಿಂದ ಮಾದಾರ ಚೆನ್ನನೆಂಬ ಹೆಸರು ಆತನಿಗೆ ಒಂದು ಹೆಸರು ಜಾತಿ ಮಾದಾರ. ಅವನ ಹೆಸರು ಏನಂದರೆ ಚೆನ್ನ, ಅವನ ನಾಮ ಅದು ಚೆನ್ನ. ಅವನಿಗೆ ಮಾದಾರ ಚೆನ್ನನೆಂಬ ಹೆಸರಿತ್ತು. ಓತು ಅಂತಂದರೆ ಪ್ರೀತಿಯಿಂದ ಕೂಡಿದ ಓತಿರ್ಪುದು ಪ್ರೀತಿಯಿಂದ ಕೂಡಿದ ಅನ್ವರ್ಥನಾಮವಾಗಿ ಕರೆಕ್ಟಾಗಿ ಅವನಿಗೆ ಸರಿಯಾಗಿ ಅನ್ವರ್ಥನಾಮವಾಗಿ ಮೆರೆದು ಶೋಭಿಸಿ ಅವನಿಗೆ ಪ್ರೀತಿಯಿಂದ ಕೂಡಿದಂತಹ ಒಂದು ಹೆಸರಾಗಿ ಮೆರೆದು ಅಂತ ಶೋಭಿಸಿ ಉರ್ವೆರೆಗೆ ಅನ್ವರ್ಥವಾಗಿ ಹುರು ಅಂತಂದರೆ ಭೂಮಿ, ಹುರ್ವರೆಗೆ ಅಂದರೆ ಭೂಮಿಯ ಮೇಲೆ ಇದೆ ಅಂದರೆ ಅರ್ಥ ಏನು ಅಂತಂದರೆ ಜಾತಿಯಿಂದ ಮಾದಾರ ಚೆನ್ನ, ಅವನಿಗೆ ಹೆಸರು ಸರಿಯಾಗಿ ಪ್ರೀತಿಯಿಂದ ಕೂಡಿಕೊಂಡಂಥ ಒಂದು ಹೆಸರಾಗಿದೆ ಅವನಿಗೆ. ಆ ಹೆಸರು ಶೋಭಿಸ್ತಾ ಇದೆ, ಶೋಭಿಸ್ತಾ ಇದೆ ಅವನಿಗೆ ಹೆಸರು ಶೋಭಿಸುವಂತೆ ಅವನಿಗೆ ಹೊಂದಿಕೊಂಡಿದೆ. ಓತರ್ಪುದು ಅನ್ವರ್ಥವಾಗಿ ಕರೆಕ್ಟಾಗಿ ಅವನಿಗೆ ಸರಿಯಾಗಿ ಆ ಹೆಸರು ಹೊಂದಿಕೊಂಡಿದೆ. ಮೆರೆದು ಅಂದರೆ ಶೋಭಿಸಿ ಅವನಿಗೆ ಹೊಂದಿಕೊಂಡಿದೆ. ಹುರ್ವೆರೆಗೆ ಅಂದರೆ ಭೂಮಿಯ ಮೇಲೆ ಸರಿಯಾಗಿ ಅವನಿಗೆ ಹೊಂದಿಕೊಂಡು ಇದೆ ಅನ್ನುವ ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ. ಅಂದರೆ ಒಂದು ರಾಜಧಾನಿ ಇದೆ, ಅದು ಚೋಳ ರಾಜಧಾನಿ, ಚೋಳ ದೇಶ. ಅಲ್ಲಿ ಒಂದು ರಾಜಧಾನಿ ಇದೆ. ಆ ರಾಜಧಾನಿಯಲ್ಲಿ ಮಾತಿನಿಂದ ವರ್ಣಿಸಲಿಕ್ಕೆ ಅಸಾಧ್ಯವೆಂದೆನಿಸಿದಂತಹ ಆ ಭೂಮಿಯಲ್ಲಿ ಜಾತಿಯಿಂದ ಮಾದಾರ ಚೆನ್ನನೆಂಬಂತಹ ಒಂದು ಹೆಸರನ್ನು ಇಟ್ಟುಕೊಂಡಂತಹ ಆತನಿಗೆ ಒಬ್ಬ ಮಾದಾರ ಚೆನ್ನ ಅನ್ನುವಂಥವನು ಅಲ್ಲಿ ವಾಸವಾಗಿದ್ದಾನೆ. ಅವನ ಹೆಸರು ಏನು ಅಂತಂದರೆ ಸರಿಯಾಗಿ ಪ್ರೀತಿಯಿಂದ ಕೂಡಿದ್ದಂತಹ ಒಂದು ಹೆಸರಾಗಿದೆ, ಅದು ಚೆನ್ನ ಅನ್ನುವಂಥದ್ದು. ಆ ಭೂಮಿಯಲ್ಲಿ ಆ ಹೆಸರು ಏನಾಗ್ತಾಯಿದೆ ಅಂದರೆ ಮೆರಿತಾ ಇದೆ. ಎಲ್ಲಿ ಹುರ್ವರೆಗೆ ಅಂದರೆ ಭೂಮಿ ಅಂತ, ಹುರುವು ಅಂತಂದರೆ ಭೂಮಿ. ಆ ಭೂಮಿಯಲ್ಲಿ ಅವನ ಹೆಸರು ಏನಾಗ್ತಾಯಿದೆ, ಮೆರಿತಾ ಇದೆ. ಹಿರ್ದು ಶಂಕರನ ಅಂತ ಇದ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬೀರದಿಚ್ಛೆಗೆ ಮೆಚ್ಚಿ. ಹೀಗೆ ಹಿರ್ದು ಅಂತಂದರೆ ಹೀಗೆ ಮಾದಾರ ಚೆನ್ನನೆಂಬಂತಹ ಒಬ್ಬ ಭಕ್ತ ಇದ್ದ. ಹಿರ್ದು ಅಂದರೆ ಇದ್ದ. ಯಾರಿದ್ರು? ಮಾದಾರ ಚೆನ್ನ ಅನ್ನುವಂತಹ ಒಬ್ಬ ಭಕ್ತ ಇದ್ದ. ಶಂಕರನ ಶಿವನ ಗುಪ್ತಾರಾಧನೆಗೆ ನೆಚ್ಚಿ. ಶಂಕರನ ಅಂದರೆ ಶಿವನ ಗುಪ್ತವಾದ ಭಕ್ತಿಗೆ ಮನಸೋತು. ಶಿವನ ಗುಪ್ತವಾದ ಗುಪ್ತಾರಾಧನೆಗೆ ಅಂದರೆ ಗುಪ್ತವಾದ ಭಕ್ತಿಗೆ ಮನಸೋತು. ನೆಚ್ಚಿ ಅಂದರೆ ಮನಸೋತು. ಸಾರ್ದು ಅಂತಂದರೆ ಸಮೀಪಿಸಿ ಹತ್ತಿರಕ್ಕೆ ಬಂದು ಶಿವನ ಭಕ್ತಿಯನ್ನು ಬೀರದ ಇಚ್ಛೆಗೆ ಮೆಚ್ಚಿ ಬಯಲು ಮಾಡಿಕೊಳ್ಳದೆ ಆ ಶಿವನ ಭಕ್ತಿಯನ್ನು ಬೀರದ ಅಂದರೆ ಬೀರದ ಅಂದರೆ ಬಯಲು ಮಾಡಿಕೊಳ್ಳದೆ ಇಚ್ಛೆಗೆ ಆ ಬಯಕೆಗೆ ಮೆಚ್ಚಿ ಇಷ್ಟಪಟ್ಟು ಅಂತ. ತಾನು
ಶಿವನ ಗುಪ್ತಾರಾಧನೆಯನ್ನು ಮಾಡ್ತಾ ಇದ್ದಾನೆ. ಆ ಮಾಲ್ಧಾರ ಚೆನ್ನ ಶಿವನ ಗುಪ್ತಾರಾಧನೆಯನ್ನು ಮಾಡ್ತಾ ಇದ್ದಾನೆ. ಆತ ಶಿವನ ಭಕ್ತಿಗೆ ಮನಸ್ಸೋತು ಆ ಭಕ್ತಿಯನ್ನು ಬಯಲು ಮಾಡಿಕೊಳ್ಳದೆ ಇಷ್ಟಪಟ್ಟು ಆರಾಧನೆಯನ್ನು ಮಾಡ್ತಾ ಇದ್ದಾನೆ, ಪೂಜೆಯನ್ನು ಮಾಡ್ತಾ ಇದ್ದಾನೆ. ಹಿರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬೀರತಿಚ್ಚೆಗೆ ಮೆಚ್ಚಿ. ನೋಡಿ ಮುಂದೆ, ಭಕ್ತ ಚೋಳನ ತುರಗಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ಎಡೆಗೊಂಡನ್ ನುರಿದಂದು. ಭಕ್ತನಾದಂತಹ ಚೋಳರಾಜನ, ಅವನು ಚೋಳರಾಜ ಕೂಡ ಒಬ್ಬ ಭಕ್ತ. ಆ ಭಕ್ತನಾದಂತಹ ಚೋಳರಾಜನ ತುರಗ ಅಂದರೆ ಕುದುರೆಗಳು, ತುರಗಂ ಅಂದರೆ ಕುದುರೆಗಳು. ಆ ಕುದುರೆಗಳು ಬದುಕಬೇಕೆಂದು ಅಂದರೆ ಜೀವಿಸಬೇಕು ಅಂತೇಳಿ, ಅವು ಬದುಕಬೇಕು ಅಂತೇಳಿ ಯುಕ್ತಿಯಂ ಕುಶಲತೆಯಿಂದ, ಯುಕ್ತಿ ಅಂದರೆ ಬುದ್ಧಿವಂತಿಕೆಯಿಂದ ಅಥವಾ ನೈಪುಣ್ಯತೆಯಿಂದ ಕಾಯಕಮನ್ ಕೆಲಸವನ್ನು ಅಂದು ಕಾಯಕಮನ್ ಎಡೆಗೊಂಡನ್ ಅಂದರೆ ಅಳವಡಿಸಿಕೊಂಡಿದ್ದನು. ನೈಪುಣ್ಯತೆಯಿಂದ ಆ ಕೆಲಸವನ್ನು ಅಳವಡಿಸಿಕೊಂಡಿದ್ದ. ಒಲಿದಂದು ಅಂದು ಅಂದರೆ ಆಗ ಒಲಿದುಕೊಂಡಿದ್ದ. ಏನಂದರೆ ಒಲಿದು ಅಂದರೆ ಪ್ರೀತಿಯಿಂದ ಒಲಿದುಕೊಂಡಿದ್ದ. ಚೋಳರಾಜನ ಭಕ್ತನ ಕುದುರೆಗಳು ಬದುಕಬೇಕು ಅಂತೇಳಿ ತುಂಬ ನೈಪುಣ್ಯತೆಯಿಂದ ಕೆಲಸವನ್ನು ಮಾಡ್ತಾಯಿದ್ದ ಆತ. ಆಗ ಪ್ರೀತಿಯಿಂದ ಅದನ್ನು ಅಳವಡಿಸಿಕೊಂಡಿದ್ದ. ನೋಡಿ, ಎಡೆಗೊಂಡನ್ ಅಂದರೆ ಅದನ್ನು ಅಳವಡಿಸಿಕೊಂಡಿದ್ದ. ಹೇಗೆ ಅಂದರೆ ಪ್ರೀತಿಯಿಂದ ಅಳವಡಿಸಿಕೊಂಡಿದ್ದ ಅನ್ನುವುದು. ಕಂಪಣದ ಉಲ್ಲಕಾಯಕವನೇ ಮರೆಮಾಡಿ ಹೆಂಪಿಂದೆ ಶಿವನನ್ನು ಅರ್ಚಿಸುತ್ತಿಪ್ಪನ್ ಒಡಗೂಡಿ. ಕಂಪಣದ ಅಂದರೆ ಮೇವಿನ ಅಥವಾ ಹುಲ್ಲು. ಕಂಪಣ ಅಂತಂದರೆ ಹುಲ್ಲು, ಮೇವು ಅಥವಾ ಮೇವು. ಕಂಪಣ ಅಂತಂದರೆ ಮೇವು. ಕಂಪಣ ಅಂತಂದರೆ ಮೇವು. ಕಂಪಣ ಅಂದರೆ ಮೇವು. ಉಲ್ಲಕಾಯಕವನ್ನೇ ಅಂದರೆ ಹುಲ್ಲು ತರುವಂತಹ ಕಾಯಕವನ್ನೇ ಮರೆಮಾಡಿ ಅಂದರೆ ಮರೆಮಾಡಿಕೊಂಡು ಅಂದರೆ ಕಾಣದಂತೆ ಮರೆಮಾಡಿಕೊಂಡು. ಎಂಪಿಂದೆ ಅಂದರೆ ಮೇವನ್ನು ತರುವ, ಮೇವಿನ ಹುಲ್ಲನ್ನು ತರುವ ಕಾಯಕವನ್ನೇ ಆತ ಮರೆಮಾಡಿಕೊಂಡು ಅಂದರೆ ಕಾಣದಂತೆ ಎಂಪಿಂದೆ ಹಿರಿಮೆಯಿಂದ. ಎಂಪು ಅಂತಂದರೆ ಹಿರಿಮೆ. ಎಂಪು ಅಂತಂದರೆ ಹಿರಿಮೆ. ಹಿರಿಮೆಯಿಂದ ಶಿವನನ್ನು ಅರ್ಚಿಸುತ್ತಿಪ್ಪನ್ ಅಂದರೆ ಪೂಜಿಸುತ್ತಿದ್ದನು. ಒಡಗೂಡಿ ಅಂದರೆ ಜೊತೆಗೂಡಿ ಶಿವನನ್ನು ಏನು ಮಾಡ್ತಾ ಇದ್ದ? ಪೂಜೆಯನ್ನು ಮಾಡ್ತಾ ಇದ್ದ. ನೋಡಿ, ಅಂದರೆ ಭಕ್ತ ಚೋಳನ ಕುದುರೆ ಬದುಕಬೇಕು ಅಂತೇಳಿ ಆತ ಯುಕ್ತಿಯಿಂದ ಕಾಯಕವನ್ನು ಮಾಡ್ತಾ ಇದ್ದ. ಪ್ರೀತಿಯಿಂದ ಒಲಿದು ಪ್ರೀತಿಯಿಂದ ಅಳವಡಿಸಿಕೊಂಡು ಅದನ್ನು. ಹಾಗೆ ಏನು ಕಾಯಕ ಮಾಡ್ತಾ ಅಂದರೆ ಹುಲ್ಲನ್ನು ತರುವಂತಹ, ಚೋಳನ ಕುದುರೆಗಳಿಗೆ ಹುಲ್ಲನ್ನು ತರುವಂತಹ ಕಾಯಕವನ್ನು ಮಾಡ್ತಾ ಇದ್ದ. ಆದರೆ ಅದರ ಜೊತೆಗೆ ಏನು ಮಾಡ್ತಾಯಿದ್ದ ಅಂತಂದರೆ ಶಿವ ಪೂಜೆಯನ್ನು ಮಾಡ್ತಾಯಿದ್ದ. ಅದು ಯಾರಿಗೂ ಗೊತ್ತಾಗದಾಗೆ ಮರೆಮಾಡಿಕೊಂಡು ಮಾಡ್ತಾಯಿದ್ದ. ಮರೆಮಾಡಿ ಅಂದರೆ ಕಾಣದಂತೆ ಮಾಡ್ತಾಯಿದ್ದ. ಎಂಪಿಂದೆ ಹಿರಿಮೆಯಿಂದ ಶಿವನನ್ನು ಅರ್ಚಿಸುತ್ತಿಪ್ಪನ್, ಶಿವನನ್ನು ಹಿರಿಮೆಯಿಂದ ಪೂಜೆ ಮಾಡ್ತಾ ಇದ್ದ. ಒಡಗೂಡಿ ಅಂದರೆ ಒಂದಾಗಿ, ಶಿವನ ಜೊತೆಗೇ ಒಂದಾಗಿ ಆತ ಏನು ಮಾಡ್ತಾಯಿದ್ದ? ಪೂಜೆಯನ್ನು ಮಾಡ್ತಾ ಇದ್ದ. ಇದಿಷ್ಟು ಇರಲಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ.